ನಮಸ್ತೆ, ನನ್ನ ಹೆಸರು ಕವನ. ಹಾಸ್ಯ ನಟಿ, ರೇಖಾ ದಾಸ್ ಗೆಳತಿ. ರೇಖಾ ತುಂಬಾ ದಿವಸದಿಂದ ನನಗೆ ರೇಖಾ ದಾಸ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ಗೆ ತುಂಬಾ ಸರಿ ಅಡಿಗೆ ಮಾಡ್ಕೊಡು, ಆ ತರ ನಿನ್ ತಮ್ಮ ಸ್ಟೈಲ್ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಪಾಪ ಟೈಮ್ ಕೊಡಕ್ಕೆ ಆಗ್ಲಿಲ್ಲ, ನನ್ನ ತಾಯಿ ಹುಷಾರಿರ್ಲಿಲ್ಲ ಅಂತ. ಅಂದ್ರೆ ನಾವಿಬ್ರು 22 ವರ್ಷ ಸ್ನೇಹಿತರು. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಿದೆ. ಇಂಡಸ್ಟ್ರಿಲಿ ಯಾರ್ಯಾರಿದ್ರು ಎಲ್ಲಾರನ್ನೂ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಅಡಿಗೆದ್ರಲ್ಲಿ ಯಾರ್ಯಾರು ಏನೇನು ಸ್ಟೈಲ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಡಿಗೆ ಸ್ಟೈಲ್ಸ್ ಏನಾಗ್ಲಿ, ಹೊರಗಡೆ ಹೋಗ್ತೀವಿ, ಎಲ್ಲ ತಿಂತೀವಿ, ಮನೆಯಲ್ಲಿ ಅಪರೂಪಕ್ಕೆ ಮಾಡ್ತೀವಿ. ಆಯ್ತಾ, ಅದು ಒಂಥರ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಮ ಸ್ನೇಹಿತೆ ರೇಖಾ ದಾಸ್ ಎಲ್ಲಾರನ್ನೂ ಇಂಡಸ್ಟ್ರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೋಡೋ ತರ ಮಾಡಿರೋದು ನಿಜವಾಗ್ ನಮ್ಗೆ ಹೆಮ್ಮೆ. ಏನಂದ್ರೆ ನಾವು ಹೊರಗಡೆ ಏನೋ ಬೇಜಾರಲ್ಲಿ ಇರ್ತೀವಿ, ಎಲ್ಲೇ ಹೋಗ್ತೀವಿ, ಒಂಥರ ನಮ್ ಲೈಫ್ ಸ್ಟೈಲ್ಸ್ ಗೊತ್ತಾಗೋದಿಲ್ಲ. ಇವತ್ತು ನಾವು ಒಂದ್ 2-3 ಗಂಟೆ ಕಳಿತೀವಲ್ಲ, ಆ ಸ್ಟೈಲ್ಸ್, ಆ ನೆಮ್ಮದಿ ಎಲ್ಲೂ ಸಿಗಲ್ಲ ನಮ್ ಕಲಾವಿದ್ರದ್ದು. ಬಹಳ ಸಂತೋಷ. ಯಾಕಂದ್ರೆ ರೇಖಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಕೆಲಸ ಇಲ್ಲ ಕಲಾವಿದರಿಗೆ ಎಲ್ಲರಿಗೂ ಗೊತ್ತು. ಆದ್ರೆ ನಿಜವಾಗ್ಲೂ ಕ್ಯಾಮ್ರಾ ತಗೊಂಡು ಇಷ್ಟೆಲ್ಲಾ ಮಾಡಿ ಕಲಾವಿದ್ರು ಮನೆಗೆಲ್ಲ ಅವ್ರದೇ ಖರ್ಚು ಹಾಕೊಂಡು ಅವರೇ ಬಂದು ಇವತ್ತೆಲ್ಲ ಅವರೇ ತಂದ್ಕೊಟ್ಟು ಅವರೇ ಮಾಡಿ ಅಂತ ಹೇಳಿದ್ರು ಕಮ್ಮಿ. ಯೂಟ್ಯೂಬ್ ಚಾನೆಲ್ ಕಮ್ಮಿ, ಏನು ಬರಲ್ಲ, ನಿಮ್ಗೆ ಗೊತ್ತಿದೆ. ಸಬ್ಸ್ಕ್ರೈಬ್ ಮಾಡಬೇಕು, ನೀವೆಲ್ಲ ವೀಕ್ಷಿಸಬೇಕು, ನಮ್ಮ ಕಲಾವಿದನ್ನ ಹರಿಸಬೇಕು. ಅವಾಗ ರೇಖಾ ದಾಸ್ಗೂ ಉಪಯೋಗ ಆಗುತ್ತೆ. ಯಾಕಂದ್ರೆ ಕಲಾವಿದರಿಗೆ ನೀವೆಲ್ಲ ಹಾರೈಕೆ ಇದೆಲ್ಲ ಇದೆ ಚಂದ. ನಾನು ಇವತ್ತು ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಅಲ್ಲಿ ಯಾವ ಸ್ಟೈಲ್ ಅಂತಂದ್ರೆ ಪುದೀನಾ ಚಿಕನ್ ಅಂತ. ಬಹಳ ವೆರೈಟೀಸ್ ಅಲ್ಲಿ ಇದೆ ಚಿಕನ್ ಅಲ್ಲಿ, ಬಹಳ ಒಂದು 25-30 ವೆರೈಟೀಸ್ ಇದೆ. ಇವತ್ತು 2 ತರ ಮಾಡಿ ತೋರಿಸ್ತೀನಿ. ಹೆಗ್ಗದ ಒಂದು ಮಸಾಲ ಮಾಡಿ ತೋರಿಸ್ತೀನಿ, ಮತ್ತೆ ಪುದೀನಾ ಚಿಕನ್. ಅದು ಯಾವ್ಯಾವ ತರ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಚಪಾತಿ ಬಳಸ್ಕೋಬಹುದು, ಮುದ್ದೆಗೆ ಬಳಸ್ಕೋಬಹುದು, ಮತ್ತೆ ಗೀ ರೈಸ್ ಬಳಸ್ಕೋಬಹುದು. ಬಟ್ ಎಲ್ಲಾ ವಿಧಾನಕ್ಕೂ ಬರೀ ರೈಸ್ ಹಾಕೊಂಡು ತಿಂದ್ರೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಈರುಳ್ಳಿ, ಒಂದ್ ಸ್ವಲ್ಪ ಸೌತೆಕಾಯಿ, ಇದೆಲ್ಲ ಇಟ್ಕೊಂಡ್ರೆ ಮಜಾ ಮಾಡಬಹುದು. ಇವತ್ತು ನಿಮ್ಗೆ ಪುದೀನಾ ಚಿಕನ್ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ನೋಡ್ತೀರಾ ತಾನೆ? ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮಂತ ಕಲಾವಿದನ್ ಬೆಳೆಸಬಹುದು. ನೀವು ನಾವ್ ಏನ್ ತಪ್ಪು ಮಾಡಿದ್ರೆ ಅದನ್ನ ನೀವು ನಮ್ಗೆ ಹೇಳ್ಬೇಕು, ಏನ್ ತಪ್ಪಿದೆ ಅಂತ. ನೆಕ್ಸ್ಟ್ ತಿದ್ಕೊಂತೀವಿ, ನೆಕ್ಸ್ಟ್ ಎಪಿಸೋಡ್ ನಾವು ತಿದ್ಕೊಂತೀವಿ. ಪುದೀನಾ ಚಿಕನ್ ಅಂದ್ರೆ ನೀವು ಕಾಮನ್ ಅಂತ ತಿಳ್ಕೊಂತೀರಾ. ಇದು ಕಾಮನ್ ಅಲ್ಲ, ತುಮಕೂರು ಸ್ಟೈಲ್. ಯಾಕಂದ್ರೆ ನಾನು ತುಮಕೂರು ಹುಡುಗಿ, ತುಮಕೂರಿಂದ ಇಂಡಸ್ಟ್ರಿಗೆ ಬಂದಿರೋದು. ಬಟ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅದನ್ನ ನಾನು ತಿಳಿಸ್ತೀನಿ. ತುಂಬಾ ಡಿಫ್ರೆಂಟ್. ಪುದೀನಾ ಚಿಕನ್ ಅಂದ್ರೆ ಕಾಮನ್, ಪುದೀನಾ ಹಾಕ್ತಾರೆ, ಒಗ್ಗರಣೆ ಹಾಕ್ತಾರೆ, ಇಷ್ಟೇ ಅನ್ಕೊಂತೀರಾ. ತುಂಬಾ ವೆರೈಟೀಸ್ ಹಾಕ್ಬೇಕು. ಏನೇನ್ ಐಟಮ್ಸ್ ಬೇಕು ನಾನು ನಿಮಗೆ ಹೇಳ್ತೀನಿ. ಖಂಡಿತ ನೀವು ಮಾಡಿ ನಿಜವಾಗ್ಲೂ ಖುಷಿ ಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಏನೇನ್ ಸಾಮಗ್ರಿಗಳು ಬೇಕು ಇವಾಗ ನಾನು ಹೇಳ್ತೀನಿ. ನಾನು ಪುದೀನಾ ಚಿಕನ್ಗೆ ಬೇಕಾಗುವ ಸಾಮಗ್ರಿಗಳು: ಮೊದಲು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಆಗಿ ಕಟ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಚಕ್ಕೆ ಲವಂಗನ ಪುಡಿ ಮಾಡ್ಕೋಬೇಕು. ಆಮೇಲೆ ಅರಿಶಿನ ಮತ್ತೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ. ಆಮೇಲೆ ನಿಮ್ಗೆ ಹಾಚಿ ಚಿಕನ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯೂಸ್ ಮಾಡಿದ್ರೆ. ಅದನ್ನ ಮಧ್ಯೆ ಒಂಚೂರು ಯೂಸ್ ಮಾಡ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ ಕಾಮನ್ ಆಗಿಲ್ಲ, ದಪ್ಪ ಮೆಣಸಿನ್ಕಾಯಿ ಗೊತ್ತಿದೆಯಲ್ವಾ, ಅದನ್ನ ಸ್ಮಾಲ್ ಆಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಅದೆಲ್ಲ ಮಾಡ್ಕೊಳಕ್ ಮುಂಚೆ ಏನಾಗ್ಬೇಕು, ಎಣ್ಣೆ ಹಾಕ್ಬೇಕು. ಈಗ ಪುದೀನಾ ಚಿಕನ್ ಮಾಡೋದಕ್ಕೆ ಶುರು ಮಾಡೋಣ. ಸ್ಟವ್ ಹಚ್ತಾ ಇದ್ದೀನಿ ಫಸ್ಟ್. ಆಮೇಲೆ ಕುಕ್ಕರ್ನ ಇಡ್ತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಇರುತ್ತೆ, ಅದೊಂಚೂರು ಹಿಂಗ್ಬೇಕು, ನೀರು ಹಿಂಗ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಯಾಕಂದ್ರೆ 1 kg ಚಿಕನ್ಗೆ ಎಷ್ಟು, 2 kg ಚಿಕನ್ಗೆ ಎಷ್ಟು, ಅರ್ಧ kg ಚಿಕನ್ಗೆ ಎಷ್ಟು ಅಂತ ಈ ತರ ಇರುತ್ತೆ. ಮತ್ತೆ ನಾನು 2 kg ಚಿಕನ್ಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದೀನಿ. ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕೋ ಅದನ್ನ ಮಾತ್ರ. ಯಾಕಂದ್ರೆ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಯಾಕಂದ್ರೆ 2 kg ಅಂದ್ರೆ ಅದೆಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಎಣ್ಣೆ ಹಾಕೊಂತ ಇದೀನಿ ನೋಡಿ. ಒಂದು 6 ಸ್ಪೂನ್ ಹಾಕೊಂತ ಇದೀನಿ. ಬೇಕು ಅಂದ್ರೆ ಹಾಕೋಬಹುದು. ಆಮೇಲೆ 6 ಸ್ಪೂನ್ ಹಾಕ್ತಾ ಇದೀನಿ. ಎಣ್ಣೆ ಆಯ್ತು, ಅದೊಂಚೂರು ಇದಾಗಬೇಕು. ಎಣ್ಣೆ ಆಯ್ತು. ನೆಕ್ಸ್ಟ್ ಈರುಳ್ಳಿ. ಯಾಕಂದ್ರೆ ಇದು ಈರುಳ್ಳಿ ಜಾಸ್ತಿ ಬೇಕು, ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕು. ಅದಕ್ಕೋಸ್ಕರ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ಮುಖ್ಯವಾಗಿ ಈರುಳ್ಳಿನೇ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಬಟ್ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಒಂಚೂರು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಒಂದು ಸ್ವಲ್ಪ ಇದಾಗಬೇಕು. ಅದನ್ನ ಒಂಚೂರು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಒಂದು ಸ್ವಲ್ಪ ಇದಾಗಬೇಕು. ನೆಕ್ಸ್ಟ್ ಕ್ಯಾಪ್ಸಿಕಮ್ ನಿಮ್ಗೆ ಸ್ಮಾಲ್ ಬೇಕಾದ್ರೆ ಇದಾದ್ರೆ ಕೈಗೆ ಒಂದು ಸ್ವಲ್ಪ ಸಿಗುತ್ತೆ. ಸ್ಮಾಲ್ ಹಾಕೊಂಡ್ರೆ ನಿಮ್ಗೆ ಅಷ್ಟೊಂದು ದಿನ ಟೇಸ್ಟ್ ಇರಲ್ಲ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ.
ಯಾಕಂದ್ರೆ 2 kg ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಬರೀ ಇದೆ ಅಂದ್ರೆ ಚೆನ್ನಾಗಿರಲ್ಲ. ಸ್ಪೈಸಿ ಬೇಕು ಅಂತಂದ್ರೆ ನೀವು ಇದನ್ನ ಈ ತರ ಸುಮ್ಮನೆ 2 ಪೀಸ್, ಯಾಕಂದ್ರೆ ಕೆಲವರಿಗೆ ಖಾರ ಇಷ್ಟ ಆಗಲ್ಲ, ಕೈ ಸಿಗುತ್ತೆ, ಆ ತರ ಸಿಗ್ಬಾರ್ದು ಅಂತಂದ್ರೆ ಈ ತರ ಮಧ್ಯಾಹ್ನ ಮಾಡ್ಕೋಬಹುದು. ಈ ತರ ಮಧ್ಯಾಹ್ನ ಹಾಕೋಬಹುದು. ತುಂಬಾ ಜನಕ್ಕೆ ಖಾರ ಅದು ಇಷ್ಟ ಆಗಲ್ಲ, ಯಾಕಂದ್ರೆ ಎಲ್ಲ ಸ್ಪೈಸಿ ಇರುತ್ತೆ, ಮಸಾಲೆಗಳೆಲ್ಲ ಬೀಳುತ್ತೆ. ಆಮೇಲೆ ಇಷ್ಟೇ ಸಾಕು, ಚೆನ್ನಾಗಿರುತ್ತೆ. ಸುಮ್ಮನೆ ನಾನು ಟೇಸ್ಟ್ ಬೇಕು ಅಂತ ಆಗ್ತಾ ಇದೀನಿ. ಹಸಿಮೆಣಸಿಗೆ ನೆಸೆಸಿಟಿ ಇಲ್ಲ. ಬೇಕು ನೋಡಿ, ತುಂಬಾ ಜನ ಖಾರ ತಿನ್ನೋರು ಇರ್ತಾರೆ. ನಮ್ ಬೇಕಾಗಬೇಕಂದ್ರೆ ಖಾರ ತುಂಬಾ ಚೆನ್ನಾಗಿ ತಿಂತಾರೆ. ಟೇಸ್ಟಿ ಚಿಕನ್ ಅಂದ್ರೆ ಫೇವ್ರೇಟ್ ಅವ್ರಿಗೆ, ಬಹಳ ಚಿಕನ್ ಬೇರೆ ಏನು ಇಷ್ಟ ಆಗಲ್ಲ ಅವ್ರಿಗೆ. ಚಿಕನ್ ಒಂದಿದ್ರೆ ಸಾಕು ನಮ್ಗೆ ಬೇಕಾಗುತ್ತೆ ಅವ್ರಿಗೆ. ಅದಕ್ಕೆ ಅವ್ರ ಫೇವ್ರೇಟ್ ಚಿಕನ್ ಮಾಡ್ತಾರೆ ಅಂತ ಗೊತ್ತಾನು. ನನಗೆ ಮಟನ್ ಇಷ್ಟ, ಬೇಕಾದ್ರೆ ಚಿಕನ್ ಇಷ್ಟ. ಸುಮ್ಮನೆ ಈಗ ಹಚ್ಚಿ ಹಾಕೊಂಡ್ಬಿಟ್ರೆ ಅದು ರಸ ಬೀಳುತ್ತಲ್ಲ, ರಸ ಬಿಡ್ತಾ ಬಿಡ್ತಾ ಚೂರು ಖಾರ ಬೇಕಾದವ್ರಿಗೆ ಖಾರ ಮಾಡ್ಕೋಬಹುದು. ಸುಮ್ಮನೆ ಮತ್ತೆ ಹಚ್ಕೊಳ್ಳಿ ಅಷ್ಟೇ, ಒಂದು ಖಾರ ಬಿಡ್ಲಿ ಅಷ್ಟೇ. ಸುಮ್ಮನೆ ಟೇಸ್ಟ್ಗೆ ತೀರಾ ಖಾರ ಆದ್ರೂ ಮನೆ ವಯಸ್ಸಾದ್ರು ತಿನ್ನಕ್ಕಾಗಲ್ಲ. ಸೊ ಅದಕ್ಕೆ ಸುಮ್ಮನೆ ಈ ತರ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಈ ತರ. ಸೊ ಅದನ್ನ ಮಿಕ್ಸಿಗೆ ಇದು 1 ನಿಮಿಷ ಇದು ಇದಾಗಷ್ಟು ಒಂದ್ ಸ್ವಲ್ಪ ಚಿಕನ್ ತೊಳ್ಕೊಂಬೋಣ. ಚಿಕನ್ ತೊಳ್ಕೊಳ್ಳೋಷ್ಟು ಇದೊಂದು ಸ್ವಲ್ಪ ಎಲ್ಲ ಸ್ವಲ್ಪ ಬೇಯುತ್ತೆ. ಬೆಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಜೊತೆ ಹಾಕಿದ್ರೆ ಟೇಸ್ಟಿ ಆಗಿರುತ್ತೆ. ಒಂದು ಚಿಕನ್ ತೊಳ್ಕೊಂತೀನಿ. ಚಿಕನ್ ಯಾಕೆ ಅರಿಶಿನ ಇದೆ ಅಂತಂದ್ರೆ, ನಾನು ತಂದಿದ ತಕ್ಷಣ ಚಿಕನ್ ಅರಿಶಿನದಲ್ಲಿ ಹಾಕಿ, ಯಾಕೆ ಕೀಟಾಣುಗಳು ಏನಿರುತ್ತೋ ಅದೆಲ್ಲ ಹೋಗುತ್ತೆ, ವಾಶ್ ಆಗುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಬಟ್ ಚಿಕನ್ ಇಂದ ಕಾಯಿಲೆಗಳು ಏನ್ ಬರುತ್ತೋ ಅದೆಲ್ಲ ಫಸ್ಟ್ ಅರಿಶಿನ ಹಾಕಿದ್ರೆ ನಿಮ್ಗೆ ಎಲ್ಲ ತರಕ್ಕೂ ಒಳ್ಳೇದು. ಅರಿಶಿನ ಹಾಕಿದೀನಿ, ಒಂದ್ಸರಿ ವಾಶ್ ಮಾಡ್ಕೊಂತೀನಿ. ಸುಮ್ಮನೆ ನೀರು ಹಾಕ್ತೀನಿ. ಹೋದಲ್ಲಿ ಬೇಕಾ ಸಾಕಲ್ವ? ನಾನು ಆಲ್ರೆಡಿ 2-3 ಸರಿ ತೊಳೆದಿಟ್ಟಿದ್ದೀನಿ. ಆಲ್ರೆಡಿ ಇದ್ರಲ್ಲೇ ನಲ್ಲಿಯಲ್ಲಿ ಹಾಕಿ ಒಂದ್ಸರಿ ತೊಳೆದಿರ್ತೀನಿ 2-3 ಸರಿ. ಯಾಕಂದ್ರೆ ಚಿಕನ್ ಸ್ಮೆಲ್ ಇರುತ್ತೆ, ಅದೆಲ್ಲ ಇರುತ್ತೆ, ಅದೆಲ್ಲ ಕೌಚಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇವಾಗ ನೋಡಿ ಅರಿಶಿನ ಎಲ್ಲ ಹಾಕಿಟ್ಟಿದ್ದೀನಿ. ಅರಿಶಿನ ಎಲ್ಲ ಹಾಕಿದ್ಮೇಲೆ ಒಂದ್ 2-3 ಸರಿ ತೊಳಿತೀನಿ. ತುಂಬಾ ಚೆನ್ನಾಗಿ ಇವಾಗ ಆಲ್ರೆಡಿ ನಾನು 5-6 ಟೈಮ್ಸ್ ತೊಳೆದಿದ್ದೀನಿ. ಆಲ್ರೆಡಿ 5 ಟೈಮ್ಸ್ ತೊಳೆದಿದ್ದೀನಿ. ಅರಿಶಿನ ಹಾಕಿದ್ದೀನಿ, ಏನು ಆತರ ಒಂದು ಚೂರುನು ಗಲೀಜಿಲ್ಲ. ನೋಡಿ ಚಿಕನ್ನ ನೀರಿರುತ್ತೆ, ಸ್ವಲ್ಪ ಈ ತರ ಹಿಂಡ್ ಹಾಕೋಬೇಕು. ಹಿಂಡ್ ಹಾಕಿದ್ರೆ ನೀರುಗಳೆಲ್ಲ ಇದಾಗುತ್ತೆ ಅಂತ. ಇದಕ್ಕೆ ನೀರಿರುತ್ತೆ, ಆಲ್ರೆಡಿ ಚಿಕನ್ ನಿಮ್ಗೆ ಗೊತ್ತು ನೀರು ಬಿಟ್ಕೊಡುತ್ತೆ ಅಂತ. ನೀರು ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೋಡಿ 4-5 ಸರಿ ತೊಳೆದಿದ್ದೀನಿ. ಅರಿಶಿನೂ ಹಾಕಿದ್ದೀನಿ, 4-5 ಸರಿ ತೊಳೆದು ಇದ್ದೀನಿ. ಯಾಕೆಂದ್ರೆ ನೀರ್ ಜಾಸ್ತಿ ಇರುತ್ತೆ. ನೀರ್ ಜಾಸ್ತಿ ಇದ್ರೆ ಮತ್ತೆ ಹಿಂಗಕ್ಕೆ ಬಂದ್ರೆ ಚಿಕನ್ ಗೊತ್ತು ನಿಮ್ಗೆ ನೀರ್ ಬಿಟ್ಕೊಳುತ್ತೆ ಅಂತ, ಇನ್ನ ನೀರಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ಈ ತರ ಹಿಂಡ್ಕೋಬೇಕು. ನೋಡಿ ಅಷ್ಟು ಚೆನ್ನಾಗಿ ನೀರ್ನ ಹಿಂಡ್ಕೊಂಡು ಇದ್ ಮಾಡೋದು. ಇಲ್ಲಿ ಹಿಂಗಾಯ್ತು. ಹಿಂಗಾದ್ಮೇಲೆ ಅದನ್ನ ಇಟ್ಬಿಟ್ಟು ಅದನ್ನ ಒಂದ್ಸರಿ ದೊಡ್ಡ ಇದನ್ನೆಲ್ಲ ಈ ತರ ಇದ್ ಮಾಡ್ಕೋಬೇಕು. ಯಾಕೆ ಚಿಕನ್ ಮೊದಲೇ ಆಯಿಲ್ ಬಿಟ್ಕೊಡುತ್ತೆ. ಜಾಸ್ತಿ ಆಯಿಲ್ ಇದ್ ಮಾಡ್ಕೊಳ್ಳೋರು ಮಾಡ್ಕೊಳ್ಬಹುದು. ಇಲ್ಲಿದ್ರೆ ಸಾಕಿಷ್ಟು ಒಂದು 5-6 ಸ್ಪೂನ್ ಸಾಕು. ಆಯಿಲ್ ಬೇಡ. ನಾವು ಡಯಟ್ಗೂ ಆಗುತ್ತಿದ್ದು, ನಿಮ್ಗೆಲ್ಲ ಮನೆ ಇದ್ರಿರೋದ್ರಿಂದ ಐಟಮ್ಸ್ ಇರೋದ್ರಿಂದ ನಿಮ್ಗೆ ಡಯಟ್ಗೂ ಆಗುತ್ತೆ. ಜಾಸ್ತಿ ನಿಮ್ಗೆ ಮಸಾಲ ಇರಲ್ಲ ಇದರಲ್ಲಿ, ಕಾಯಿ ಎಲ್ಲ ರುಬ್ಕೊಳ್ಳೋದು ಆ ತರ ಎಲ್ಲ ಏನು ಇರಲ್ಲ ಇದರಲ್ಲಿ. ನೋಡಿ ಆಯ್ತು. ಇದಕ್ಕೆ ಒಂದು ಚೂರು ಮತ್ತೆ ಅರಿಶಿನ ಹಾಕೋಬೇಕು. ಯಾಕಂದ್ರೆ ಅರಿಶಿನ ಹಾಕಿದಷ್ಟು ತೊಳೆದಾಗ್ಲೂ ಅರಿಶಿನ ಹಾಕ್ತೀನಿ, ಆಮೇಲೆ ಅರಿಶಿನ ಹಾಕ್ತೀನಿ. ಯಾಕಂದ್ರೆ ಚಿಕನ್ ಸ್ಮೆಲ್ ಬರಬಾರದು ಅಂತ.
ಇದಕ್ಕೆ ಇವಾಗ ಉಪ್ಪು ಹಾಕೋಬೇಕು. ಯಾಕಂದ್ರೆ ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅದ್ರ ಟೇಸ್ಟ್ ತಕ್ಕನಾಗಿ ಉಪ್ಪು ಹಾಕೋಬೇಕು. ನಾನು ಒಂದು 3 ಸ್ಪೂನ್ ತಗೊಳ್ತಾ ಇದ್ದೀನಿ ನೋಡಿ ಇದರಿಂದ. ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೀಳುತ್ತಲ್ಲ, ಜಾಸ್ತಿ ಉಪ್ಪು ಹಾಕೊಂಡ್ರೆ ಇನ್ನು ಉಪ್ಪು ಹಾಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಬೇಕು ಅಂದ್ರೆ ತಕ್ಕನಂತೆ ರುಚಿಗೆ ತಕ್ಕನಂತೆ ಹಾಕೋಬೇಕು. 3 ಸ್ಪೂನ್ ಹಾಕಿದ್ದೀನಿ. ಆಲ್ರೆಡಿ ಚಿಕನ್ ಇದ್ರಲ್ಲಿ ಅರ್ಧ ಬೆಂದ್ಬಿಟ್ಟಿರುತ್ತೆ, ನಿಮ್ಗೆ ಗೊತ್ತು. ಅರಶಿನ ಎಲ್ಲ ಬಿದ್ದಿರೋದ್ರ, ಉಪ್ಪು ಬಿದ್ದಿರೋದ್ರ, ಇದ್ರಲ್ಲಿ ಒಂಚೂರು ಬೆಂದಿದ್ರೆ ನಿಮ್ಗೆ ಇದ್ರಲ್ಲೇ ಒಂದ್ ಸ್ವಲ್ಪ ಟೇಸ್ಟ್ ಇಟ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಕ್ಯಾಪ್ಸಿಕಮ್ ಎಲ್ಲ ಹೆಂಗ್ ಕಾಣಿಸ್ತಾ ಇದೆ, ತುಂಬಾ ನೋಡಕ್ಕೆ ಚೆನ್ನಾಗಿ ರುಚಿ ಇದೆಯಲ್ಲ, ಬಾಯಿ ನೀರ್ ಬರ್ತಾ ಇದೆಯಾ. ಕ್ಯಾಪ್ಸಿಕಮ್ ಕಾಣ್ತಾ ಇದೆ ನೋಡಿ. ಅರಿಶಿನ ಹಾಕಿರೋದ್ರಿಂದ ನಿಮ್ಗೆ ಹೆಲ್ತಿ ಫುಡ್ ಆಗುತ್ತೆ. ನಿಮ್ಗೆ ಗೊತ್ತು ಹ್ಯಾಂಟಿ ಇರುವಂತ ಅರಿಶಿನ ಉಪಯೋಗದಷ್ಟು ನಮ್ಗೆ ಒಳ್ಳೇದು ಹೆಲ್ತ್ಗೆ. ಹೊಟ್ಟೆ ನೋವಾಗ್ಲಿ ಬೇರೆ ಆಗ್ಲಿ ಆ ಥರ ಎಲ್ಲ ಏನು ಬರಲ್ಲ ನೋಡಿ. ಇದನ್ನ ಎಲ್ಲ ಹಾಕಿದೀನಿ ಮಗ. ಸ್ವಲ್ಪ ಬೇಯಬೇಕು. ಬೇಯಷ್ಟರಲ್ಲಿ ಒಂದ್ ಸ್ವಲ್ಪ ಇದನ್ನ ಚಕ್ಕೆ ಲವಂಗನ ಪುಡಿ ಮಾಡ್ಕೋಬೇಕು. ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಮಗ ಇದನ್ನ ಫಸ್ಟ್ ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡು ಹೋಗ್ತಾ ಇದೀನಿ. ಚಕ್ಕೆ ಲವಂಗ ಹಾಕೊಂಡಿದೀನಿ ಈ ತರ. ಇದನ್ನ ಒಂದ್ 2 ಸ್ಪೂನ್ ಹಾಕ್ತೀನಿ. ಯಾಕಂದ್ರೆ ಹಾಕಿದಷ್ಟು ಸ್ವಲ್ಪ ಸ್ಮೆಲ್ಗೆ ಮತ್ತೆ ಇದಕ್ಕೆಲ್ಲ ಬೇಕು. ಇದು ಹಾಕೊಂಡ್ತಾ ಇದೀನಿ. ಒಂಚೂರು ಅದನ್ನ ಸ್ವಲ್ಪ ನೀರೆಲ್ಲ ಹಿಂಗ್ಬೇಕಲ್ಲ, ನಿಮ್ಗೆ ಗೊತ್ತು ಮಸಾಲೆ ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿದ್ಮೇಲೆ ಇನ್ನೂ ಟೇಸ್ಟ್ ಬರುತ್ತಿದ್ದು. ಯಾಕಂದ್ರೆ 2 kg ಇನ್ನೂ ಒಂದು 2 ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಂದು 1 ಸ್ಪೂನ್. ಇದ್ರ ಜೊತೆ ಒಂದು ಚೂರು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 2 ಸ್ಪೂನ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಮೆಣಸಿನ ಪುಡಿ ಹಾಕಿದ ತಕ್ಷಣ ನಿಮಗೆ ಗೊತ್ತು. ಅದೇ ಮೆಣಸು ಹಾಕಿದಷ್ಟು ಟೇಸ್ಟ್ ಆಗಿರುತ್ತೆ. ಇದು ಬೇಯಷ್ಟರಲ್ಲಿ, ಇದು ಬೇಯಕ್ಕೆ ಒಂದು 2 ನಿಮಿಷ ಬೇಕು. ನೀರೆಲ್ಲ ಹಾಗೆ ಇದೆ, ಒಂದು ಸ್ವಲ್ಪ ಹಿಂದಕ್ಕೆ. ಅಷ್ಟರಲ್ಲಿ ಇದೆರಡನ್ನು ಒಂಚೂರು ಮಿಕ್ಸಿಗೆ ಹಾಕೊಳ್ತೀನಿ. ಯಾಕಂದ್ರೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಲಾಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಹಾಕೊಳ್ಳಕ್ಕೆ ಇದೆರಡು ಒಂದೊಂಚೂರು ಮಿಕ್ಸಿಗೆ ಹಾಕೊಳ್ತೀನಿ. ಜಾರಲ್ಲಿ ಇಷ್ಟು ಪುದೀನ ಹಾಕ್ತಾ ಇದೀನಿ, ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎರಡು ಟೇಸ್ಟ್ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಇದೆರಡು ಮಿಕ್ಕಿರೋದನ್ನ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಮಿಕ್ಸಿಗೆ ಹಾಕೊಳ್ತಾ ಇದೀನಿ. ಇದನ್ನ ನೀರ್ ಹಾಕೊಂಡು ಒಂದ್ ಸ್ವಲ್ಪ ಇನ್ನ ಮಿಸಿಬೇಕು. ಯಾಕೆಂದ್ರೆ ಸೊಪ್ಪು ಇದಲ್ವಾ, ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ಮಿಸಿತೆ ನೋಡಿ. ಇವಾಗ ಹಾಕೊಂಡು ಮತ್ತೆ ಒಂದ್ಸರಿ ಗ್ರೈಂಡರ್ ಹಾಕೊಂತ ಇದ್ದೀನಿ. ಪುದೀನ ಈ ತರ ತರಿಯಾಗಿ ಮಾಡ್ಕೋಬೇಕು. ತೀರಾ ನುಣ್ಣಗೆ ಇದು ಮಾಡ್ಕೋಬೇಕು. ಯಾಕಂದ್ರೆ ಟೇಸ್ಟ್ ಆಗಿರ್ಬೇಕಲ್ಲ, ಅದಕ್ಕೋಸ್ಕರ ಇದು ಹಾಕ್ತಾ ಇದೀನಿ. ಕೊತ್ತಂಬರಿ ಸೊಪ್ಪು ಇದು 2 ಹಾಕ್ತಾ ಇದೀನಿ. ಯಾಕೆ ನಿಮ್ಗೆ ಇದು ಗ್ರೇವಿ ಆಗಿರ್ಬೇಕು ಅಂತಂದ್ರೆ ಸ್ವಲ್ಪ ನೀರ್ ಹಾಕೋಬೇಕು. ಇಲ್ಲ ಹಾಗೆ ಒಂದ್ ಸ್ವಲ್ಪ ನಿಮ್ಗೆ ಇದಾಗಿರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ನಿಮ್ಗೆ ಅನ್ನಕ್ಕೆ ಮತ್ತೆ ದೋಸೆಗೆ ಆತರ ಎಲ್ಲ ಬೇಕು ಅಂದ್ರೆ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ನೀರ್ ಹಾಕೋಬೇಕಾದ್ರೆ ನಾನೊಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ. ಸ್ವಲ್ಪ ಹಾಗಾಗ ಒಂಚೂರು ಈ ತರ ಇದ್ ಮಾಡ್ಕೊಂತ ಇರ್ಬೇಕು. ನೀರ್ ಹಿಂಗ್ಬೇಕಲ್ಲ, ನಿಮ್ಗೆ ಗೊತ್ತು. ಸ್ವಲ್ಪ ಅದು ಬೇಕು. ಆಲ್ರೆಡಿ 50% ಬಾಯ್ಲ್ ಆಗಿದೆ. ಇದಾಗಿದ ತಕ್ಷಣ ಸೊ ಹೀಗೆ ಇದು ಬಂದ್ಬಿಟ್ಟು ಆಚಿ ಮಸಾಲ. ನಿಮಗೆ ಗೊತ್ತು, ತಮಿಳುನಾಡಲ್ಲಿ ತುಂಬಾ ಟೇಸ್ಟ್, ಎಲ್ಲಾ ಕಡೆನೂ ಆಚಿ ಮಸಾಲ ಫೇಮಸ್ ಆಗಿದೆ. ತುಂಬಾ ಟೇಸ್ಟಿ ಕೊಡುತ್ತೆ ಇದು ಒಂದು ಜಾಸ್ತಿನೇ ಹಾಕೋಬೇಕು. 2 kgಗೆ ನಿಮಗೆ ಮಿನಿಮಮ್ ಒಂದು 4 ರಿಂದ 5 ಸ್ಪೂನ್ ಹಾಕ್ಬೇಕು. ನಾನು ಆಲ್ರೆಡಿ 3 ಸ್ಪೂನ್ ಹಾಕಿದ್ದೀನಿ ನೋಡಿ, 4 ಸ್ಪೂನ್. ಯಾಕೆಂದ್ರೆ ತುಂಬಾ ರುಚಿ ಕೊಡುತ್ತೆ ಇದು ಆಚಿ ಮಸಾಲ ಹಾಕಿದ್ರೆ. ಆಚಿ ಮಸಾಲ ಬಹಳ ಟೇಸ್ಟಿ ಕೊಡುತ್ತೆ. ಇದಾದ್ಮೇಲೆ ಇದೇ ಸಾಕು. ಆಚಿ ಮಸಾಲನೇ ನಿಮ್ಗೆ ಟೇಸ್ಟ್ ಇರುತ್ತೆ ಜಾಸ್ತಿ. ಯಾಕೆಂದ್ರೆ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಒಂಚೂರು ಸ್ವೀಟ್ ಬರುತ್ತೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, 1 ಸ್ವಲ್ಪ ನೀರ್ ಹಾಕ್ತಾ ಇದೀನಿ. 1 ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಮಸಾಲ ಹಾಕಿ
ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ. ಚಿಲ್ಲಿ ಪೌಡರ್ ಜಾಸ್ತಿ ಬೇಡ, ಯಾಕಂದ್ರೆ ತುಂಬಾ ಖಾರ ಆಗುತ್ತೆ. ಇದೆಲ್ಲ ಹಾಕಿರ್ತೀವಲ್ಲ, ಸುಮ್ಮನೆ ಒಂಚೂರು ಟೇಸ್ಟ್ಗೆ ಅಷ್ಟೇ. ಚಿಲ್ಲಿ ಪೌಡರ್ ಜಾಸ್ತಿ ಅವಶ್ಯಕತೆ ಇಲ್ಲ. ಇರ್ತದೆ ನೋಡಿ. ಧನಿಯಾ ಪುಡಿ ಹಾಕಿದಷ್ಟು ನಿಮಗೆ ಬಹಳ ಟೇಸ್ಟ್. ಯಾಕೆ ಧನಿಯಾ ಬಹಳ ಒಳ್ಳೇದು, ಹೆಲ್ತ್ಗೂ ಒಳ್ಳೇದು. ನಿಮ್ಗೂ ಗೊತ್ತು, ಎಷ್ಟೋ ಜನ ಇದನ್ನ ನೀರ್ಗೆ ಹಾಕೊಂಡು ಧನಿಯಾನ ನೀರ್ಗೆ ಹಾಕೊಂಡು ಕುಡಿದ್ರೆ ಸಣ್ಣ ಹಾಕ್ತಾರೆ, ಮತ್ತೆ ಹೆಲ್ತ್ಗೂ ಒಳ್ಳೇದು ಅಂತ. ಶುಗರ್ಗೆ ಇದು ಧನಿಯಾ ಪುಡಿ, ಮೆಂತ್ಯ ಮತ್ತೆ ಜೀರಿಗೆ ಇದೆಲ್ಲ ಹಾಕೊಂಡು ಕೆಲವರು ಡೈಲಿ ಬೆಳಗ್ಗೆ ಕುಡಿತಾರೆ. ಯಾಕೆ ಶುಗರ್ ತುಂಬಾ ಒಳ್ಳೇದು. ಯಾಕೆ ನಮ್ಮ ಅಮ್ಮನಿಗೆ ಹಾಗಾಗಿ ಹಾಕೊಡ್ತಾ ಇರ್ತೀನಿ ನಾನು ಶುಗರ್ಗೆ ಅದನ್ನ. ಧನಿಯಾ ಮತ್ತೆ ಜೀರಿಗೆ, ಮೆಂತ್ಯ 3 ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇಷ್ಟ ಹಾಕಿದೀನಿ. ಇಷ್ಟ ಹಾಕಿದಷ್ಟು ಇವಾಗೆಲ್ಲ ಹಾಕಿದೀನಿ ಸಾಮಾನು. ಇವಾಗ ಏನ್ ಒಂದೇ ಒಂದು ಬ್ಯಾಲೆನ್ಸ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ರೆ ರೆಡಿ ಇದೆ. ಇವಾಗ ಹಾಕ್ತೀನಿ ನೋಡ್ರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಒಂದು 4-5 ಸ್ಪೂನ್ ಹಾಕಿದ್ರೆ ಟೇಸ್ಟ್ ಇರುತ್ತೆ. ನಿಮ್ಗೆ ಗೊತ್ತು, ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಬಹಳ ಟೇಸ್ಟ್ ಇದೆ. ಹಾಕ್ತಾ ಇದ್ದೀನಿ. ಒಂದು 4-5 ಸ್ಪೂನ್ ಆಗುತ್ತೆ. ಬೇಕು ಅಂದ್ರೆ ಸ್ವಲ್ಪ ಆಲ್ರೆಡಿ ಚಿಕನ್ ನಿಮ್ಗೆ ನೀರಾಗಿರುತ್ತೆ, ಒಂಚೂರು ನೀರು ಹಾಕೊಳ್ಳಿ ಸಾಕಷ್ಟೇ, ಜಾಸ್ತಿ ಬೇಡ. ಮುಗಿತು. ಎಲ್ಲ ಸಾಮಗ್ರಿಗಳು ಉಪಯೋಗಿಸಿದೀನಿ. ನೋಡಿ ಇದೆಲ್ಲ ಟೇಸ್ಟ್ ಬರ್ಬೇಕಲ್ಲ. ನೋಡಿ ನಿಮ್ಗೆ ನೋಡಿ ಗ್ರೀನ್ ಎಷ್ಟು ಚೆನ್ನಾಗಿದೆ. ಇದು ದೋಸೆಗಂತೂ ಸಕ್ಕತ್ ಟೇಸ್ಟ್ ಇರುತ್ತೆ. ದೋಸೆ ಇಡ್ಲಿಗಂತೂ ಸೂಪರ್ ಇರುತ್ತೆ. ನಿಮ್ಗೆ ಗೊತ್ತು, ತಮಿಳ್ನಾಡಲ್ಲಿ ಇವಾಗ ಎಲ್ಲಾ ಕಡೆ ಇಲ್ಲೂ ಅಷ್ಟೇ ಚಿಕನ್ ಸಾರು ದೋಸೆ ಸೂಪರ್ ಟೇಸ್ಟ್. ಇಡ್ಲಿನೂ ಅಷ್ಟೇ. ಸೊ ಚಪಾತಿಗೂ ಇನ್ನೂ ಚೆನ್ನಾಗಿರುತ್ತೆ, ಬಟ್ ದೋಸೆಗೆ ಇಡ್ಲಿಗಂತೂ ಬಹಳ ಟೇಸ್ಟ್ ಇರುತ್ತೆ. ನೋಡ್ರಿ ಇವಾಗ ಇದನ್ನ ಒಂದು 5 ನಿಮಿಷ, ಒಂದು 5-10 ನಿಮಿಷ ಬೇಗ ಬಿಡ್ಬೇಕು. ಆಮೇಲೆ ಲಾಸ್ಟ್ ಅಲ್ಲಿ ಪುದೀನ ಮತ್ತೆ ಇದು ಕೊತ್ತಂಬರಿ ಸೊಪ್ಪು 2 ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಈ ತರ ಸ್ವಲ್ಪ ಒಂದು 5 ನಿಮಿಷ ಉದುರಿಸ್ಬಿಟ್ಟು ಮೇಲ್ ಮುಚ್ಚಿಟ್ಬಿಟ್ಟು ಇದು ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಹಾಕ್ತಾ ಇದೀನಿ ಇವಾಗ. ಚೆನ್ನಾಗಿರುತ್ತೆ. ಇದನ್ನ ಹಾಕಿದಷ್ಟು ತುಂಬಾ ಟೇಸ್ಟ್ ಇರುತ್ತೆ. ಲಾಸ್ಟ್ ಹಾಗೆ ನಾವು ಹಾಕ್ಬಿಟ್ರೆ ತುಂಬಾ ಟೇಸ್ಟ್ ಬರುತ್ತೆ. ಇದು ಆ ಟೇಸ್ಟ್ ಅಂತೂ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಮಿಕ್ಸ್ ಆಯ್ತು. ಆಲ್ರೆಡಿ ಸ್ಟಾರ್ಟಿಂಗ್ ಎಣ್ಣೆ ಹಾಕೊಂಡ್ವಿ. ಎಣ್ಣೆ ಹಾಕೊಂಡಿದ ತಕ್ಷಣ ಈರುಳ್ಳಿ ಹಾಕೊಂಡ್ವಿ. ಈರುಳ್ಳಿ ಹಾಕೊಂಡಿದ ತಕ್ಷಣ ಕ್ಯಾಪ್ಸಿಕಮ್ ಹಾಕೊಂಡ್ವಿ. ಆಮೇಲೆ ಚಕ್ಕೆ ಲವಂಗ ಪುಡಿ ಮಾಡಿ ಹಾಕೊಂಡ್ವಿ. ಆಮೇಲೆ ಮೆಣಸಿನ ಪೌಡರ್ ಹಾಕೊಂಡ್ವಿ. ಸೊ ಆಮೇಲೆ ಚಿಲ್ಲಿ ಪೌಡರ್ ಹಾಕೊಂಡ್ವಿ. ಆಮೇಲೆ ಧನಿಯಾ ಹಾಕೊಂಡ್ವಿ. ಆಚಿ ಮಸಾಲ ಹಾಕೊಂಡ್ವಿ. ಉಪ್ಪು ಬರ್ತಿದ್ದೆ. ಉಪ್ಪು ರುಚಿಗೆ ತಕ್ಕ ಹಾಗೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ಸೊ ಹಾಕಿದ್ದೀನಿ. ಆಮೇಲೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು 2 ರುಬ್ಕೊಂಡು ಹಾಕೊಂಡಿದ್ದೀನಿ. ಸೊ ಆಮೇಲೆ ಸ್ವಲ್ಪ ಮೇಲೆ ಒಂದ್ ಸ್ವಲ್ಪ ಉದುರಿಸಿದೀನಿ. ಇಷ್ಟು ಹಾಕಿದ್ದೀನಿ. ನಿಮಗೆ ಗೊತ್ತು ಏನೇನು ಹಾಕೋಬೇಕು ಅಂತ ಮತ್ತೆ ಒಂದ್ಸಲ ಹೇಳಿದೀನಿ ನಿಮ್ಗೆ. ಅದನ್ನೆಲ್ಲ ಹಾಕ್ಬಿಟ್ಟು ಸೊ ಆಲ್ರೆಡಿ ಬೆಂದಿದೆ. ಒಂದು 5 ನಿಮಿಷ ಇದನ್ನ ಮುಚ್ಚಿಟ್ಬಿಡ್ಬೇಕು. ಮುಚ್ಚಿ ಒಂದ್ ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು. ಬೇಯುತ್ತೆ. ಸಿಮ್ಮಲ್ಲಿ ಒಂಚೂರು ಇಟ್ಬಿಟ್ಟು ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟಿದ ತಕ್ಷಣ ತುಂಬಾ ಬೆಂದಿರುತ್ತೆ. ಒಂದು 5 ನಿಮಿಷ ಬಿಟ್ಟಿದ ತಕ್ಷಣ ತೆಗಿಯೋಣ. ಒಂದೊಂದು 5 ನಿಮಿಷ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಮನೆಗೆ ಮಾಡಿ ನೋಡಿ. ಇವಾಗ ಇಟ್ಟು ನಾವು ಒಂದು 10 ನಿಮಿಷ ಆಯ್ತು. ನೋಡಿ ಹೇಗೆ ಬೇಯ್ತಾ ಇದೆ ನೋಡೋಣ. ರೆಡಿ ಆಗಿದೆಯಾ ಅಂತ. ಸೂಪರ್ ರೆಡಿ ಆಗಿದೆ. ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಗಟ್ಟಿಗಾಗಿದೆ. ಮಸಾಲೆ ಎಲ್ಲ ಕೂಡ್ಕೊಂಡಿರುತ್ತೆ. ಯಾಕಂದ್ರೆ ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ಟು ಹೋದ್ರೆ ಮಸಾಲೆ ಎಲ್ಲ ನೋಡಿ ಈ ತರ ಇದಾಗುತ್ತೆ. ಸ್ಪೈಸಿ ಆಗಿದೆ. ಸೂಪರ್ ಟೇಸ್ಟ್. ತಿನ್ ನೋಡೋಣ. ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ಗೆ ಚಕ್ಕವಾಗಿ ಚಿಕ್ಕದಾಗಿ ಮಾಡಿದೀನಿ. ಖಂಡಿತ ಎಲ್ಲರೂ ಖುಷಿ ಪಡ್ತೀರ ಅಂತ ನಾನು ಅನ್ಕೊಂಡಿದೀನಿ. ಥ್ಯಾಂಕ್ ಯು ವೆರಿ ಮಚ್.